Sagita Mobile Store. ಫಿಫ್ಟಿ MK 3194 ಇಲ್ಲಿ ಊಟ ಇಸ್ಕೊಳ್ಳೋಕ್ಕೆ ಕಾಲು ಇಡ್ತಿದ್ದಂಗೆ ಮಂಜುನಾಥ್ ಬಾಲಂಗೋಚಿಗಳು. ಷಣ್ಮುಗಂ ಬಾಲಂಗೋಚಿ ಸ್ಕೂಟರ್ ಕೂಡ ಬಂದು ಹೋಯಿತು. ನೋಡೋಣ ಇಲ್ಲಿ ಊಟ ಏನು ಡಿಸ್ಟ್ರಿಬ್ಯೂಷನ್ ಆಗಿರೋ ಡೌಟ್. ನೋಡೋಣ, ಒಂದು 15 ಮಿನಿಟ್ಸ್ ಇರಬೇಕು ಅಂದ್ಕೊಂಡಿದ್ದೀನಿ ಅಷ್ಟೇ. ರಡದಿರ ಹುಚ್ಚು ಹೋಯ್ತಾ ಇರೋದು. soldier हाँ अक्षय पत्र उड़ा करता रहो अक्षय पत्र ಜಲ ಸಾಗರ ಹೊರಡ್ತಾ ಇದೆ ಅಲ್ಲಿಗೆ. ಎಲ್ಲ ನಾಟಕ ನಡೆಯುತ್ತೆ, ನೋಡೋದು ಅದೇ ನಾಟಕ ನಡೆಯುತ್ತೆ. ಜನ ಸೇರಿಸ್ತಾರ ಜೊತೆಗೆ ಏನೋ ನಾಟಕ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಎಲೆ ಇಲ್ಲ ಅಂದ್ಕೊಂಡೇನು. ಏನಂತೆ ಇಲ್ವಾ ಅಲ್ಲಿ ಊಟ ಇಲ್ವಾ? ಯಾಕೆ ಕೊಡ್ತಾ ಇಲ್ಲ? ಬೆಳಗ್ಗೆ ಕೊಟ್ಟರು ಬೆಳಗ್ಗೆ ತಿಂತೀರ ನಾನು ದೇವಸ್ಥಾನ ಅಂತಾರೆ ಅವತ್ತು ಕೂಲಿಗೆ ಬಂದಿರುತ್ತೆ ಭಿಕಾರಿ ಇವರು ಕೆಲಸಕ್ಕೆ ಫೋನ್ ನಂಬರ್ ಆಗಿದೆ ಫೋನ್ ನಂಬರ್ ಮಾಡ್ಬಿಡ್ತೀನಿ ಮಾತಾಡಿದ್ರೆ ಅದೇ ಕೈ ನೆಕ್ಸ್ಟ್ ಆಗ್ತದೆ ಅದೇ ಕೈ ಆಗ್ತದೆ. ಒಡೆಯರ್ ಮತ್ತು ಬಿಷಪ್ ಕುಮಾರ್ ಐಡೆಂಟಿಟಿ ಬಟ್ಟೆ ಅದು ಟಿ ಶರ್ಟ್ ಅದು ಇವು ಬ್ಲ್ಯಾಕ್ ಕಲರ್ ಹಾಕೋಬತ್ತಿರೋದು ಮತ್ತು ಒಡೆಯರ್ಸ್ ತೊಂದರೆ ಕೊಡಲ್ಲ. ಇವ್ರಿಗಿಂತ ದೊಡ್ಡ ಕಳ್ರು ಅವರು ಯಾರು ಏನು ಸಾಚ ಇಲ್ಲ. ಇವ್ರಿಗೆ ದೊಡ್ಡ ಕಳ್ರು ಅಂದ್ರೆ ಇವ್ರಿಗಿಂತ ದೊಡ್ಡ ಕಳ್ರು ಅವರು ಎಲ್ಲ ಪುಕ್ಸಟೆ ಪ್ರಚಾರ ಅವ್ರದ್ದು ಅಷ್ಟೇ. ವೆರಿ ಇಂಪಾರ್ಟೆಂಟ್ ವಿಷುವಲ್. ಪಲ್ಸರ್ RS 200 ಪಲ್ಸರ್ RS ಗಾಡಿ ನಂಬರು ಓಡಲೇಬೇಕದು ಆ್ಯಕ್ಚುಲಿ 11 EY 4152 11 EY 4152. ಇವನಿದಲ್ಲ ವರುಣ ಅಲ್ಲ ಚರಣ
ಇವನ ಮಗ ಸುರೇಶನ ಮಗ ಅದು ಬಾಲಂಗೊಚ್ಚಿ. ಅಲ್ಲಿ ಏನಂದರೆ ಎಲೆ ಇಲ್ಲ ಅಂತ ಕೊಡ್ತಾಯಿಲ್ಲ, ಎಲೆ ಇಲ್ಲ ಅಂದರೆ ಹೆಂಗಾಗಿಲ್ಲ ಅಂತ ಅಂದ್ಬಿಟ್ಟು ಕೊಡ್ತಾಯಿಲ್ಲ ಅಂತ ಅರ್ಥ. ಅಲ್ಲಿ ಏನಂದರೆ ಮಹದೇಶ್ವರ ಕೃಪೆ. ಅಲ್ಲಿ ರೋಡಲ್ಲಿ ಬರ್ಬೇಕಾದ್ರೆ ಇವು ನಾಟಕ ಎಲ್ಲ ಕ್ರಿಯೇಟ್ ಮಾಡಿದ್ರು. ಅಲ್ಲಿ ನಾಟಕವಾಗಿ ಕ್ರಿಯೇಟ್ ಮಾಡಿದ್ರ ಪ್ರಕಾರ ಎಲ್ರಿಗೂ ಒಟ್ಟಿಗೆ ಕೊಡ್ತಾರೆ. ಅದು ಏನೇನೋ ಕ್ರಿಯೇಟ್ ಮಾಡೋರು ಅಂದರೆ ಎಲ್ರಿಗೂ ಒಟ್ಟಿಗೆ ಕೊಡ್ತಾರೆ ಅನ್ನೋ ಥರ. ಅಂದರೆ ಅದು ಎಲ್ರಿಗೂ ಒಟ್ಟಿಗೆ ಕೊಡ್ತಾರೆ ಊಟ ಅನ್ನೋ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿತ್ತು. ಆಮೇಲೆ ಅದು ಈ ಥರದ ಸೊಳ್ಳೆ ಮಗಳು ತಂದು ಎಲ್ರಿಗೂ ಒಟ್ಟಿಗೆ ಊಟ ಕೊಡ್ತಾರೆ. ಮತ್ತು ಏನೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಅಲ್ಲಿ ತುಂಬ ಜನ ಇವರೆಲ್ಲ ಸಿಕ್ಕಿದ್ರು, ಯಾರೋ ಅವ್ರ ಹೆಸರೇನು ಷಣ್ಮುಗಮ್ ಮತ್ತು ದೇವರಾಜ ಪೊಲೀಸ್ ಸ್ಟೇಷನ್ ಪೊಲೀಸು ಮತ್ತು ಇನ್ನೂ ಸುಮಾರು ಜನ ರೋಡಲ್ಲಿ ತುಂಬ ಜನ ಸಿಕ್ಕಿದ್ರು. ತುಂಬ ಜನ ವೆಹಿಕಲ್ಗಳು ಸಿಕ್ಕಿತು ಅಲ್ಲಿ. ಅವಿನೀಶ್ ಗಾಡಿ, TVS ಅವಿನೀಶ್ ಗಾಡಿಯಲ್ಲಿ. ಸೊ ಎಲ್ಲ ರಿಲೇಟೆಡ್ ಅದು. ಅಂದರೆ ಒಬ್ರಿಗೆಲ್ಲ ಎಲ್ರಿಗೂ ಕೊಡ್ತಾರೆ ಅಂತ, ಸಮನಾಗಿ ಎಲ್ರಿಗೂ ಈಕ್ವಾಲಿಟಿ ಕೊಡ್ತಾರೆ ಅಂತ. ಪಲ್ಸರ್ ಗಾಡಿಯಲ್ಲಿ, ಪಲ್ಸರ್ 400 NS ಬ್ಲ್ಯಾಕ್ ಕಲರ್, ಅಂದರೆ ರೆಡ್ ತೊಗೋತೀವಿ ಅಂತ ಅದಕ್ಕೆ ಬ್ಲ್ಯಾಕ್ ಕಲರ್ ತೋರಿಸ್ತಾ ಇರೋದಲ್ಲಿ ಇಲ್ಲಿ. ಅಂದರೆ ಈಕ್ವಾಲಿಟಿ, ಎಲ್ರಿಗೂ ಒಬ್ಬರಿಗೆ ಎಲ್ಲ ಎಲ್ರಿಗೂ ಕೊಡ್ತಾರೆ ಅಂತ ಈಕ್ವಾಲಿಟಿ ಸಾರ್ತಾ ಇರೋದು. ಹೌದು ಜಗತ್ತು. ಇದು ಶಾಂಭವಿ ಬಾಲಂಗೊಚ್ಚಿ ಇರಬಹುದು ಅಂದ್ಕೊಳ್ತೀನಿ. ಅಂದರೆ ಬರೀ ಊಟ ಅಂತಲ್ಲ, ಕ್ರೆಡಿಟ್ ಅಂತಲ್ಲ, ಎಲ್ಲ ಅಂದರೆ ಶಾಂಭವಿನ ಇನ್ನೊಬ್ಬನಿಗೆ ಎಲ್ಲ ಚರಣಂಗೂ ಕೊಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ವಿ ಆ್ಯಕ್ಚುಲಿ ಅದು. ಜೊತೆಗೆ ಎಲೆ ಇಲ್ಲ ಅಂತ ಕೂತ್ಕೊಂಡಿದ್ದಾರೆ. ಎಲೆ ಇಲ್ಲ ಅಂದರೆ ಯಂಗಿಲ್ಲ ಅಂತ. ನವೀನ್ ಇಸ್ ನಾಟ್ ಯಂಗ್ ಅಂತ ಆ್ಯಕ್ಚುಲಿ ಅದು. ಎಲೆ ಇಲ್ಲ ಅಂದರೆ ನವೀನ್ ಯಂಗಲ್ಲ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾ ಇರೋದು. ಯಂಗ್ ಕಿಶೋರ್ ನೆಟ್ವರ್ಕ್. ಶ್ರುತಾ ಬಳ್ಳಾಳ್ ಬಾಲಂಗೊಚ್ಚಿ, ಡಸ್ಟರ್ ಅಗೇನ್ ಮಂಜುನಾಥ್ ಮತ್ತು ಇವನ್ ಬಾಲಂಗೊಚ್ಚಿ. ಊಟ ಐತೆ, ಬಾಳೆ ಎಲೆ ಅಂತ ಊಟ ಕೊಡ್ತಿಲ್ಲ. ಇಲ್ಲಿ ನಿಂತ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಟೈಮ್, ಹೋಗೋದು ಬೆಟ್ಕ. ಒಂದು ತಪ್ಪಲೆ ತುಂಬ ಇಡ್ಲಿ ಐತೆ ಗುರು, ಒಂದು ತಪ್ಪಲೆ ತುಂಬ, ಒಂದು ದೊಡ್ಡ ತಪ್ಪಲೆ ತುಂಬ ಇಡ್ಲಿ ಇದೆ. ಎಲೆ ಇಲ್ಲ ಅಂತ ಕೊಡ್ತಾಯಿಲ್ಲ. ಘಾಟಿ ನನ್ನ ಮಗಳು ಇವಳು ಎಂಥ ಯಾವ ರೇಂಜಲ್ಲಿ ಘಾಟಿ ಅಂದರೆ ಅವ್ರಿಗೆಲ್ಲ ಸವಾಲು ಕೊಡ್ತಾ ಇರೋದು, ದೇವರ ಮಕ್ಕಳಿಗೆಲ್ಲ. ಪೊಲೀಸ್ ವ್ಯಾನ್ ಬಸ್ ಇದಕ್ಕೂ ಆಟ ಬಂತು. ಎಷ್ಟೊಂದು ಪೊಲೀಸ್ ವ್ಯಾನ್ಗಳು ಹೋದ್ವು ಆ್ಯಕ್ಚುಲಿ. ಹಲೋ, ಕವರ್ ಆಗಿದ್ದು ಏನೋ ಗೊತ್ತಿಲ್ಲ, ಹೋಗ್ತಾ ಇದೆ. ಪೊಲೀಸ್ ವ್ಯಾನ್ಗಳು ಸಿಕ್ಕಾಪಟ್ಟೆ ಹೋದ್ವು ಇಲ್ಲ ಹೋಟೆಲ್ಲಿ. ಮುಸ್ಲಿಮ್ದಿದೆ ಆ್ಯಕ್ಚುಲಿ ಆಟೋ ಹೋಯ್ತಲ್ಲ, ಇದು ಮುಸ್ಲಿಮ್ದು. ಬೇಕಂತ ಬಂದೆಲ್ಲ ತುಂಬ್ಕೊಳ್ಳೋದು. ಹಿಂಗೆ ಎಲ್ಲರೂ ಹೋಗೋದು, ನಾನು ಎಲ್ಲಾದರೂ ಹೋಗಲಿ ಬಂದು ಸುತ್ತ ಕುತ್ಕೊಬಿಡ್ತಾರೆ ಹಿಂಗೆ. ಮುಂದೆ ಅಲ್ಲೆಲ್ಲ ಜಾಗ ಐತೆ, ಸುಮ್ಮನೆ ಇಲ್ಲೇ ಬರೋದು. ಅಲ್ಲಿ ಬೈದಿದ್ದು ಕೇಳಿಸ್ಕೊಬೇಕಿತ್ತು. ಅದು ಮುಂದೆ ಅದ ಕಾಲದಲ್ಲಿ ರೀತಿದ್ದೀರಾ, ಫುಟ್ಪಾತಿಗೆ ಬಂದಿದ್ದೀರಾ ಹಾಗೆ ಹಾಗೆ ಅಂದ್ಕೊಂಡು. ಉಬ್ಬು ಬೀಸೆ ತಿರುತ್ತಾ ಇರೋದು. ಅದು ಆ್ಯಕ್ಚುಲಿ ವೀಡ ರಾಜೇಶ್ ಬಾಲಂಗೊಚ್ಚಿ ಆ್ಯಕ್ಚುಲಿ ಹೀರೋ.
ಓ ಹೀರೋ ಅದು ಏನದು ಹೀರೋ ಶೋರ್ಮೌನ್ ಅವನು. JM7331 ಗಾಡಿ ಇದು. ಆ್ಯಕ್ಚುಲಿ ಅಲ್ಲಿ ಉಬ್ಬು ತೋರಿಸ್ತಾ ಇದ್ದ, ಅಲ್ಲಿ ಮೀಸೆ ಕೀಳ್ತಾ ಇದ್ದಾನೊಬ್ಬ. ಉಬ್ಬು ಮತ್ತು ಮೀಸೆ ಉಜ್ಕೋತಾ ಇದ್ದಾನೆ. ಏನಂದರೆ ಉಮಾಪತಿ ಹೇಳ್ತಾ ಇರೋದು ಅಂತ ಅರ್ಥ. ಅಂದರೆ ಉಮಾಪತಿ ಪರವಾಗಿ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾ ಇರೋದು ಅಮ್ಮ. ಇದು ಯಾಕೆ ನಿಂತೋಯ್ತೆ ಅಂತ ಅಮ್ಮನೇ ಕೇಳಬೇಕು ಫ್ಯೂಚರ್ ಡೇಸಲ್ಲಿ. ಮುಂದೆ ಡೇಟ್ ಆಗ್ತೀನಿ ನನ್ನ ಪ್ರಕಾರ, ಸುಮ್ಮನೆ ಮುಂದೆ ಅಂದ್ಕೊಳ್ಳೋದು ಹಿಂಗೆ. ಅದು ನಂಬರ್ 1 ತೋರಿಸ್ತಾ ಇದ್ದಾನೆ, ರೆಡ್ ಟಿ ಶರ್ಟು ನಂಬರ್ 1. ಇವಳು ಫಸ್ಟ್ ಅಂತ, ಅಂದರೆ ಇದು ಕಂಟಿನ್ಯೂ ಆಗುತ್ತೆ ಅಂತ. ಹೆಡ್ ಇವಳು, ಅದು ಹೆಡ್ ಆ್ಯಂಡ್ ಟೀಮ್ ನೆಟ್ವರ್ಕ್ಗೆ ಹೆಡ್ ಕ್ಲೈಮ್ ಮಾಡ್ತಾ ಇರೋದು. ಚರಣನ ಬಾಲಂಗೋಚಿ ಅಲ್ಲಿ ಆ್ಯಕ್ಚುಲಿ ಒಂದು ಆಟೋ ಹೋಯ್ತು. ಅಣ್ಣಯ್ಯಪ್ಪನ ಶಬರಿಮಲೆ ಸ್ವಾಮಿ ಅಯ್ಯಪ್ಪದು ಫೋಟೋ ಹಾಕೊಂಡು ಅಣ್ಣಯ್ಯಪ್ಪ ಅಂದ್ಕೊಂಡು ಏನೋ ಒಂದು ಮೆಸೇಜ್ ಪಾಸ್ ಮಾಡಿಕೊಂಡು ಇದು ಆಟೋ ಹೋಯ್ತು. ಅಂದರೆ ಅಣ್ಣಯ್ಯಪ್ಪನ ಮುಂದೆ ಇಟ್ಕೊಂಡು ನಾವೆಲ್ಲ ಕೆಲಸ ಸಾಧಿಸ್ಕೊಳ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದು ನೋಡಪ್ಪ. ಆಮೇಲೆ ಇನ್ನೊಂದು ಹೇಳೋದು ಆ್ಯಕ್ಚುಲಿ ಅದನ್ನೇ ಮರ್ತುಬಿಟ್ಟೆ. ಅಲ್ಲಿ ಹೀರೋ ಗಾಡೀಲಿ ಬಂದು ನಿಂತ್ಕೊಂಡಿದ್ನಲ್ಲ, ಅದು ರಾಜಶೇಖರನ ರಾಜೇಶನ ಬಾಲಂಗುಚಿ. ಯೂನಿಫಾರ್ಮ್ ಕೂಡ ಅಷ್ಟೇ, ಆ ಡ್ರೆಸ್ ಕೋಡ್ ಕೂಡ ಗಲ್ಫ್ ಕೋರ್ಟಲ್ಲಿ ಯೂನಿಫಾರ್ಮ್ ಇದೆಯಲ್ಲ, ಸೇಮ್ ಗಲ್ಫ್ ಕೋರ್ಟ್ ಯೂನಿಫಾರ್ಮ್ ಮತ್ತು ಕ್ಯಾಡಿ ಮಾಸ್ಟರ್ ಯೂನಿಫಾರ್ಮ್ ಮತ್ತು ರಾಜೇಶರ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ದಲ್ಲ ರಾಜೇಶ್, ಅವರಿಬ್ಬರದು ಒಂದೇ ಯೂನಿಫಾರ್ಮ್. ಇವನು ಬಂದಿದ್ದು ಸೇಮ್ ಯೂನಿಫಾರ್ಮ್. ಇದು ಹೀರೋ ಅವ್ನು ಹಾಕೊಂಡಿದ್ದು, ಅವ್ನು ಬಂದಿದ್ದು ಹೀರೋ ಕಮ್ ಶೋರೂಮಿಂದ. ಜೊತೆಗೆ ಅವನೊಬ್ಬ ಮೀಸೆ ತಿರುಗ್ತಾ ಇದ್ದ. ಸೊ ಅದು ಉಮಾಪತಿ ಅವನು ಹೀರೋ ಅಂತೆ. ಪಲ್ಸರ್ 400 ಹೋಯ್ತಲ್ಲ ಗಾಡಿ ರಿಲೇಟೆಡ್, ಅದು ಅಂದರೆ ನಾನು ಪಲ್ಸರ್ ತೊಗೊಂಡ್ರೆ ಅವ್ನು ಹೀರೋ ತೊಗೊಳ್ತಾನೆ ಅಂತ ಆಟಿಟ್ಯೂಡ್ ಮಾಡಿದ್ದು. ಆಟಿಟ್ಯೂಡ್ ಒಳ್ದು ಮರ್ಜ್ ಆಗೋಗಿದೆ ಏನೋ ಒಂದು ಬೈಕ್. ಐಸ್ ಅದೇನೋ ಬೈದು. ಓಹೋ ಐಸ್ ಅದು ಕಣ್ಣು. ನನಗೆ ದೃಷ್ಟಿ ದೋಷ ಇದೆ ಈಗ ರೀಸೆಂಟ್ ಡೇಸಲ್ಲಿ, ಅದಕ್ಕೆಲ್ಲ ರಿಲೇಟೆಡ್ ಇದೆಲ್ಲ. ಓಕೆ ಫ್ಯಾಕ್ಸ್ ಬಜ್ಜಿಲ್ಲ ಬಾಳೆ ಮುಚ್ಚಿ ಇವಳು, ಚೂಡಿದಾರ್ ಬರ್ತಾರೆ ಅವಳು. ಮುಂದೆ ಡೇಟ್ ಆಗ್ತೀನಿ ಇದೆಲ್ಲ. ಆ್ಯಕ್ಚುಲಿ ಚಾಮುಂಡೇಶ್ವರಿ ದೇವಸ್ಥಾನದ ನೆಟ್ವರ್ಕ್ ಇದು. ಹಿಂದೆ ಬರ್ತಾರೆ ಬಿಳಿ ಪಂಚ, ಇಲ್ಲೊಬ್ಬ ರಾಜೇಶ, ಇಲ್ಲೊಬ್ಬ ಬಿಳಿ ಪಂಚ, ಇದು ರಾಜೇಶ JH7219. ಅಂದರೆ ಮೈಸೂರು ನೆಟ್ವರ್ಕ್ ಇದು ಅಂತ ಪ್ರೂವ್ ಮಾಡ್ತಾ ಇರೋದು ಅವರು. ರಾಜೇಶರ ಅಂದರೆ ಒಡೆಯರ್, ಅವನು ರಾಜೇಶ ಒಡೆಯರ್ ನೆಟ್ವರ್ಕ್. ಮತ್ತು ಇವನು ಯಾರು ಐಶ್ವರ್ಯ ಅರ್ಜುನ್ ಅವರ ತಾತ ಇದ್ದಾನೊಬ್ಬ ರಾಜೇಶ್, ಫಿಲಮ್ ಆರ್ಟಿಸ್ಟು. ಸೊ ಅವರ ಬಾಲಂಗುಚಿಗಳು. ಸೊ ಇಲ್ಲಿ ಊಟ ತೊಗೊಂಡೋಗಿದೆ ಎಲ್ಲ ಸೇಮ್ಗಳು ಒಂದೇ, ಅಳಿಯಲ್ಲ ಮಗಳಗಂಡ. ಮೈಸೂರು ಒಡೆಯರ್ಸ್ ನೆಟ್ವರ್ಕ್ ಟೀಮ್ ಬಂದಿಲ್ಲ ಅಷ್ಟೇ. ಅಮ್ಮ ಅಲ್ಲೇ ಹೋಗ್ತಾ ಇರೋದು, ಆ ಕಡೆಗೆ ಹೋಗ್ಬೇಕು ಊಟಕ್ಕೆ ಅಂತ ಆ್ಯಕ್ಚುಲಿ ಹೇಳ್ತಾ ಇರೋದು. ಬಹುಶಃ ಅಲ್ಲಿ HF100 ಹೋಯ್ತು, ಇಲ್ಲೊಂದು ಊಟ ಮಿಸ್ ಆಯಿತು. ಅಲ್ಲಿ ಊಟ ಮಿಸ್ ಆಗಿದೆ, ಅಲ್ಲದು ಊಟ ಮಿಸ್ ಆಗಿದೆ ಆ್ಯಕ್ಚುಲಿ.
ಆದರೆ ಇನ್ನೊಂದು ಕೊಡಿ ಕೊಡ್ಲ ಊಟ ಇಲ್ಲಿಗೆ ತಂದುಕೊಟ್ರು. ಇಲ್ಲ ಹೋಗ್ಬಿಟ್ಟಲ್ಲ ಅವರು. ಯಾಕೆ ಅಂತ ಗೊತ್ತಿಲ್ಲ ನನಗೂ. KA019 HC 6829 ಗಾಡಿ. ಯಾಕೆ ಅಂತ ನನಗೆ ಗೊತ್ತಿಲ್ಲ, ನೋಡೋದ. ಅದೇ ನಾವು ಹುಡುಗನಿಗೆ ಕೊಟ್ರೆ ಅವನು ಎಲೆ ತಂದ, ನೀವು ತಂದ್ರ ಕೂತಿದ್ರಲ್ಲ, ನಾನು ತರಲಿಲ್ಲ, ಹೇಳಬೇಕಿತ್ತು. ನೀವು ಗೊತ್ತಾಗ್ತಿಲ್ವಾ ಎಲೆ ಇಲ್ಲ ಊಟಕ್ಕೆ ನಿಂತವ್ರೆ ಅಂತ. ನನ್ನ ಸಮಯ ಬಂದಾಗ ಬರ್ತೀರಾ ತಾನೇ? ನನ್ನ ಸಮಯ ಬಂದಾಗ ನನ್ನ ಕೆಲ ಏನಾಗುತ್ತೆ ಅದನ್ನು ನಾನು ತಂದು ಕೊಡ್ತೀನಿ. ಮಾಡಿ ನೀವು ಮಾಡ್ತೀನಿ. ಒಬ್ಬರಿಗೆ ಅಲ್ಲ ಮಾಡೋದು, ನೀವು ಮಾಡಬೇಕು. ಆಯಿತು, ನಾವು ನನ್ನಂಥ ಕಸ್ಟಮರ್ ಅಲ್ಲ, ನಾನು ಬೇರೆ ಕೆಲಸ ಮಾಡೋದು, ಅವ್ರು ಬೇರೆ ಕೆಲಸ ಮಾಡೋದು. ಅವ್ರು ಊಟ ಮಾಡೋದೇ ಪ್ರೊಫೆಷನ್, ನಾನು ಬೇರೆ ಕೆಲಸ ಮಾಡ್ತಿರೋದು. ಅವ್ರು ನಿಮ್ಮ ಕಸ್ಟಮರ್, ನನ್ನ ಕಸ್ಟಮರ್ ಅಲ್ಲ. ಅವ್ರು ನಿಮ್ಮ ಕಸ್ಟಮರ್, ನನ್ನ ಕಸ್ಟಮರ್ ಅಲ್ಲ. ಮತ್ತೆ ಚಟ್ನಿ ಹಾಕ್ಕೊಳ್ಳಿ. ಬೇಡ ಸರ್, ಬೇಡ. ನಾನು ಬಂದ ಕೆಲಸ ಆಯಿತು. ಇಲ್ಲಿ ನಾನು ಬಂದ ಕೆಲಸ. ಆ್ಯಕ್ಚುಲಿ ತಿನ್ನೋರೇ ಗೊತ್ತಿಲ್ಲ. ಆ ಡಬ್ಬದ್ದು ತುಂಬ ಇತ್ತು, ಅರ್ಧ ಖಾಲಿ ಆಗೈತೆ, ಇನ್ನೂ ಐತೆ. ಆ್ಯಕ್ಚುಲಿ ವಿಜುವಲ್ ಪ್ರಿವಿಯಸ್ ಶಾರ್ಟಲ್ಲಿ ಕ್ಲೀನಾಗಿ ಕವರ್ ಆಗೈತೆ. ಅವ್ರು ಊಟ ಕೊಡೋಲ್ಲ, ಮೂರೇ ಕೊಡೋದು ಅಂತ ಹೇಳಿದ್ರಲ್ಲ, ಅದು ಕ್ಲೀನಾಗಿ ಕವರ್ ಆಗೈತೆ. ಅದು ಸ್ಟೋರಿ ಏನಕ್ಕೆ ಅದು ಅವರು ಹಂಗೆ ತಿಗಾರ್ಕೋತಾರೆ ಅಂದರೆ, ನಾನು ಅವ್ರ ಗಿಡದಾಗ ಏನಾರು ಅಪ್ಲೋಡ್ ಮಾಡಿದ್ದೀನಲ್ಲ ಅದಕ್ಕೆ. ಜೊತೆಗೆ ಇನ್ನೊಂದು ಏನಂದರೆ, ಫಸ್ಟ್ ಇಲ್ಲಿ ಬಂದೆಲ್ಲ ನಾನು ಇಲ್ಲಿ ಬಂದು ಹೊಸರಲ್ಲಿ ನಾನು ನೀರು ತೊಗೊಬಂದು ಕೊಡು ಅಂತ ವಾಟರ್ ಬಾಟ್ಲ್ ಕೊಟ್ಟರು. ಇಲ್ಲ ನಾವು ಹೋಗಲ್ಲ, ತಗೋಬರೋಕ್ಕೆ ಹೋಗಲ್ಲ ಅಂತ ನಾನು ಹೇಳಿದೆ. ಸೊ ಅದಕ್ಕೆ ಇವಮ್ಮ ಕತೆ ಹೊಡಿತಾ ಇರೋದು. ಅಂದರೆ ನಾನು ನೀರು ತೊಗೊಬಂದು ಕೊಡಲಿಲ್ಲ. ಸೊ ಅದು ಯಾವಾಗ ನಾನು ಇಲ್ಲಿ ಬಂದೆಲ್ಲ ಹೊಸರಲ್ಲಿ ಯಾವಾಗ 3 ವರ್ಷಗಳ ಹಿಂದೆ. ಸೊ ಇವಾಗ ರಿವೆಂಜ್ ತೀರಿಸ್ತಾ ಇರೋದು. ಇದು ಬಹುಶಃ ನಮ್ಮ ಮಮ್ಮಿ ಇದ್ದರೂ ಇರ್ಬೋದು. ಅಂದರೆ ನಮ್ಮ ಮಮ್ಮಿಯ ಬಾಲಂಗೊಚ್ಚಿ ಅಥವಾ ನಮ್ಮ ಮಮ್ಮಿಯ ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡ್ತಾ ಇರ್ಬೋದು, ನೋಡೋಣ. ಹೌದು, ಕರೆಕ್ಟು, ಮೇ ಬಿ 3 ಇಡ್ಲಿ ಕೊಟ್ಟಿದ್ದಲ್ವಾ. ಸೊ ನೈಟ್ ಪೊಸಿಷನ್ ಕೊಡ್ತಾ ಇದ್ದಾರೆ, ನೋಡೋದ. ಎನ್ಕ್ವೈರಿ ಆಗಲಿ, ಆಮೇಲೆ ಗೊತ್ತಾಗುತ್ತೆ. ಎಲ್ಲರೂ ಬಣ್ಣ ಬಯಲಾಗುತ್ತೆ. ತಮಿಳ್ ಬ್ಯಾಗ್ ತಮಿಳ್ ಬ್ಯಾಗ್ ಮುಂದೆ ಮತ್ತೆ ಮುಂಚೆ ಡೇಟ್ ಆಗ್ತೀನಿ. ಅದು ಮೇ ಬಿ ರಿಲೇಟೆಡ್ ಟು ಐಶ್ವರ್ಯ ಅರ್ಜುನ್. ಇದು ಅಂದರೆ ನೀನು ನಮಗೆ ಸಪೋರ್ಟ್ ಮಾಡಿಲ್ಲ, ಅದು ನಿನಗೆ ಇಷ್ಟಪಟ್ಟಿದ್ದು, ಅದಕ್ಕೆ ನಾವು ಕೊಡಲಿಲ್ಲ ಅಂತ. ಆ್ಯಕ್ಚುಲಿ ಸಫಾರಿ ಬ್ಯಾಗ್ ಇದೆ, ಸಫಾರಿ ಬ್ಯಾಗು. ಅಲ್ಲಿ ಓಲಾದಲ್ಲಿ ಸ್ವಿಫ್ಟಿಂದ ಓಲಾ ಗಾಡಿ ಇದೆಯಲ್ಲ, ಆ ಓಲಾ ಗಾಡೀಲಿ ಕೂತ್ಕೊಂಡ್ರು, ಚಡ್ಡಿ ಹಾಕೊಂಡು ಕೂತ್ಕೊಂಡ್ರು ಮಹೇಶನ ಬಾಲಂಗೊಚ್ಚಿ. ಆಮೇಲೆ ಕುಮಾರ್ದು ಅತುಲ್ ಗಾಡಿದು, ಕುಮಾರ್ದು ಡ್ರೆಸ್ ಕೋಡ್ ಹಾಕ್ಕೊಂಡಿರೋದು ಅದು. ಅಂದರೆ ಬಹುಶಃ ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ, ನಾವೇ ನಿನಗೆ ನರಸೀಪುರ ಇದಕ್ಕೆ ತಮಿಳ್ನಾಡಿಗೆ ಹೋಗೋದು ಬಿಡಲಿಲ್ಲ, ನಮ್ಮಿಂದಾಗಿ ಐಶ್ವರ್ಯ ಅರ್ಜುನ್ ಮಿಸ್ ಆಗಲು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರಲ್ಲ ಆ್ಯಕ್ಚುಲಿ ಅವರು. ಅಂದರೆ ನೀನು ನಮ್ಗೆ ಹೆಲ್ಪ್ ಮಾಡಿಲ್ಲ, ನಾನು ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೂ ಇದೇ ಕಥೆ ಆಗಿದ್ದು. ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಗಲಾಟೆ ಆದಾಗ ನಾನು ಹೋಗಿ ಇಂಟರ್ಫಿಯರ್ ಆಗಲಿಲ್ಲ. ಅದಕ್ಕೋಸ್ಕರ ಅವರು ನನ್ನನ್ನು ದೇವಸ್ಥಾನದಲ್ಲಿ ಪಯಣ ಗಲಾಟೆ ಮಾಡಿದ್ದು, ದೇವಸ್ಥಾನದ ಬಿಟ್ಟು ಹೊರಗೆ ಬಂದೆ. ಸೊ ಆ್ಯಕ್ಚುಲಿ ಬನ್ನೂರಲ್ಲೂ ಸೆಪ್ಟೆಂಬರ್ 2022 ಅದೇ ಆಗಿತ್ತು. ನಾನು ಅದಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿ ಇಬ್ಬರು ಅಂಗಡಿ ಸಾಮಾನ್ಯನ ಮುಂದೆ ಜೋರಾಗಿ ಗಲಾಟೆ ಮಾಡಿದ್ರು. ಆವಾಗ ನಮ್ಮ ಅಕ್ಕ ಹೋಗಿ ಬಿಡಿಸು ಅಂದ್ಲು, ನಾನು ಹೋಗಲಿಲ್ಲ. ನಾನು ಯಾಕೆ ಹೋಗಲಿಲ್ಲ ಅಂತ ಆಲ್ರೆಡಿ ಅದೇ ವೀಡಿಯೋದಲ್ಲಿದೆ. ಜೊತೆಗೆ ಅದನ್ನು ವೀಡಿಯೋ ರೆಕಾರ್ಡ್ ಮಾಡಿ ಇದು ಒಕ್ಕಲು ಬೇರೆ ತೋರಿಸ್ತಾವಳು ಅವಳು, ಶುಟ ಬಳ್ಳಾಳು ಆ್ಯಕ್ಚುಲಿ. ಅದಿರಲಿ, ಇದೇನಾಗುತ್ತೆ ಆಗಲಿ, ಯಾರ್ಯಾರು ಬರ್ತಾರೆ ಅದನ್ನು ಫೇಸ್ ಮಾಡ್ತಾ ಇದ್ದೀನಿ. ನೋಡ್ದ, ಅದು ನಮ್ಮ ತಂದೆ ತಾಯಿಗೂ ಅನ್ವಯಿಸುತ್ತೆ. ಅಂದರೆ ನಮ್ಮ ತಂದೆ ತಾಯಿ ಮಧ್ಯೆ ನಾನು ಇಂಟರ್ಫಿಯರ್ ಆಗಿ ಅವ್ರು ಜಗಳ ಬಿಡಿಸಲಿಲ್ಲ. ನಾನು ಅದು ವೀಡಿಯೋ ಜಸ್ಟಿಫಿಕೇಶನ್ ಅಲ್ಲೇ ವೀಡಿಯೋ ಕೊಟ್ಟಿದ್ದೀವಿ. ಅವತ್ತೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ಹೇಳಿದ್ದೀನಿ, ಅವ್ರು ಯಾಕೆ ಮನೆ ಒಳಗೆ ಜಗಳ ಕಾಯೋ ಸಾಲದು ಅಂತ ಹೋಗಿ ಬೀದಿ ಜಗಳ ಕಾಯಬೇಕಿತ್ತು. ನಾನು ಹೋಗಲ್ಲಿ ಬಿಡಿಸೋಂಥದ್ದೇನು. ಆ್ಯಕ್ಚುಲಿ ನಾನು ಅವಾಗ ತಾನೇ ಮನೆಗೆ ಹೋಗಿ 2 ಡೇಸ್ ಆಗಿತ್ತು. ನನಗೆ ಯಾರ ಮೇಲೂ ಅಷ್ಟೊಂದೇ ನಂಬಿಕೆ ಇರಲಿಲ್ಲ. ಸೊ ಹೀಗಾಗಿ ದಿಢೀರಂತ ಅವರು ನಾನು ಏನೋ ಬಿಡ್ಸೋಕೆ ಹೋಗಿ ಅಲ್ಲಿ ಇನ್ನೇನೋ ಡ್ರಾಮಾ ಆಗಿ
ಬೇರೆ ಬೇರೆ ಕಥೆ ಕರ್ಮಗಳೆಲ್ಲ ತಿರುಗ್ತಾ ಇರ್ತದೆ. ಜೊತೆಗೆ ಇನ್ನೊಂದೇನೆಂದರೆ ಸೆಪ್ಟೆಂಬರ್ 2022 ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ, ನನ್ನ ಮತ್ತೆ ಜೈಲಿಗೆ ಕಳಿಸೋದಕ್ಕೋಸ್ಕರ. ಸೊ ಹೀಗಿರುವಾಗ ನಾನೇನೋ ಅಲ್ಲಿ ಹೋಗಿ ಗಲಾಟೆ ಮಾಡಿ ಅಂಗಡಿ ಸಾಮಾನು ಮನೆ ಮುಂದೆ ಗಲಾಟೆ ಮಾಡಿ ಅಪ್ಪ ಮಕ್ಳಿಗೆ ಗಲಾಟೆ ಮಾಡ್ತಾರೆ, ಹಿಂಗೆ ನವೀನ ಹೊಡಿತಾನೆ ಅಪ್ಪನ ಮಕ್ಕಳಿಗೆ ಹಂಗೆ ಅಂದ್ಕೊಂಡು ನನ್ನ ಮೇಲೆ ನೆಗೆಟಿವ್ ಆಗಿ ತಿರುಗಿಸ್ಬೋದಲ್ವಾ. ಸೊ ಇದಕ್ಕೋಸ್ಕರ ನಾನು ಅವತ್ತು ಹೋಗಲಿಲ್ಲ. ಅದು ಬೇರೆ ಇನ್ನೂ ಸಿಕ್ಕಾಪಟ್ಟೆ ಕಾರಣಗಳಿದೆ, ಅದಕ್ಕೆಲ್ಲ ಜಸ್ಟಿಫಿಕೇಷನ್ ಕೊಡ್ತೀನಿ. ಬರೀ ಇಲ್ಲಿ ಕೊಡೋದಲ್ಲ, ಕೋರ್ಟಲ್ಲಿ ಕೊಟ್ಬಿಟ್ಟು ಅವ್ರು ಮಾಡಿದ ತಪ್ಪು ಏನಂತ ತೋರಿಸ್ಬಿಟ್ಟು ಆ ತಪ್ಪಿಗೂ ಶಿಕ್ಷೆ ಕೂಡ ಕೊಡಿಸ್ತೀನಿ. ನೀವು ಯಾವ ಸಾಯ್ತಾವೆ ಒಂದೇ ಸಮ ಗುರಿತ ಬಂದು ಒಂದು ವರ್ಷದಿಂದ ಲಾಸ್ಟ್ ಪರ್ಸೆಂಟ್ ವ್ಯವಹಾರ ಮಾಡ್ತಾ ಇದ್ದೀನಿ. ಒಂದು ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಹೆಡ್ ಆ್ಯಂಡ್ ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಂಡಿರೋದು, ಹೆಡ್ ಆ್ಯಂಡ್ ಟೈಲ್ ಫಾರ್ಮುಲಾ ಅಂತ. ಅಂದರೆ ಇನ್ನು ಮುಂದಕ್ಕೂ ಎಲ್ಲ ಹಿಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಅಂದರೆ ಮುಂದೆ ಇದು ಅದು ಮೈಸೂರು ತಿಂಡಿ ಮುಸ್ಲಿಮ್ಸ್ ತೊಗೊಂಡಿದ್ದಾರಲ್ಲ, ಸೇಮ್ ರಿಲೇಟೆಡ್ ಅದು. ಅಂದರೆ ಎಲ್ಲ ಮುಂದೆ ಎಲ್ಲ ಡೀಲ್ ಮಾಡಿ ಮುಗಿಸ್ತಾರೆ. ಸೈಡು 2026 ಆ್ಯಕ್ಚುಲಿ ಕಂಪ್ಲೇಂಟ್ ಲೆಟರ್ ಡ್ರಾಫ್ಟ್ ಮಾಡೋಕ್ಕಿಂತ ಮುಂಚೆ ಇದಾಗಿದ್ದು ತುಂಬ ಒಳ್ಳೆಯದಾಯಿತು. ಕಂಪ್ಲೇಂಟ್ ಲೆಟರ್ ಒಳಗೆ ಇದನ್ನು ಸೇರಿಸ್ತೀನಿ. ಅಪ್ಲಿಕೇಬಲ್ ಆಗ್ತಾ ಅದೇ ತೋರಿಸ್ತಾ ಇರೋದು. ಅವಿನೇಶ್ ಶ್ರುತಾ ಬಳ್ಳಾಳ್, ಸೂರ್ಯ ಸುರೇಶ್, ಶ್ರುತಾ ಬಳ್ಳಾಳ್, ಇದು ಕುಮುದ ಕಂದ ಗಜ, ಅದು RS ಪಲ್ಸರ್ RS 100 200 ದೊಡ್ಡ ರಾಕ್ಷಸಿಗುರುಗಳು. ಏನು ದೊಡ್ಡ ಇವಳು ರೂಲ್ಸ್ ಬಗ್ಗೆ ಮಾತಾಡ್ತಾಳೆ ಇವಳು. ಜಿಪ್ಪಿಂಡ ನಂಬರ್ 1 ಇವಳು 2ನೇ ಸರಿ ಕಾಣ್ತಾ ಇರೋದು ಈ ಫ್ರೇಮಲ್ಲಿ. ನಂಬರ್ 1 ತೋರಿಸ್ಕೊಂಡು ಏನೋ ಅಷ್ಟೇ ಡಿಸ್ಕಸ್ ಮಾಡ್ತಾವಳೆ. ಆ್ಯಕ್ಚುಲಿ ಆಟೋ ಯೂಟರ್ನ್ ಹಾಕೊಂಡು ಓಡಾಯಿತು, ಕವರ್ ಮಾಡಬೇಕಿತ್ತು. ಇಲ್ಲಿ ಮುಂದೆ ಬಂದು ಯೂಟರ್ನ್ ಆಗ್ತಾ ಬಿಡಿ ಮಗ, ಸಿಕ್ಕಾಪಟ್ಟೆ ಕ್ಲೋಸ್ ಅಪ್ ಅಲ್ಲದ. ಕೊಬ್ಬಳ ಕಂದನ ಬಲಂಗು ಚೀವ, ಅದು ಸೋಷಿಯಲ್ ಮೀಡಿಯಾದ ಇದೇ ತಾಯಿಯ ಆಶೀರ್ವಾದ. ಆದರೆ ನಮ್ಮ ಮಮ್ಮಿ ಬ್ಲೆಸ್ಸಿಂಗ್ ಇಲ್ಲ ನನಗೆ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೋದು. ನಾನು ಬಂದೂರಿಗೆ ಹೋಗ್ತೀನಿ ಅಂತ ಹೇಳಿ ಮುಸ್ಲಿಂ X9840 ಗಾಡಿ, ನಾನು ಬನ್ನೂರಿಗೆ ಹೋಗ್ತೀನಿ ಉಗಿದವನು ಲಗನಕ್ಕೆ. ಬನ್ನೂರಿಗೆ ಹೋಗ್ತೀನಿ ಅಂತ ಹೇಳಿ ನಾನು ಸುಮಾರು ಒಂದು 6 ತಿಂಗಳೇ ಆಗಿರ್ಬೋದು. ಅವಾಗಿಂದ ಬನ್ನೂರಿಗೆ ಹೋಗೋಕೆ ಬಿಡ್ತಿಲ್ಲ. ಸ್ಪೆಷಲಿ ನಾನು ಬನ್ನೂರಿಗೆ ಹೋಗ್ತೀನಿ ಅಂದಾಗಲೆಲ್ಲ ಏನಾರೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಇದು ಮಾಡ್ತಾರೆ. ಏನು ಹೇಳೋದು, ಮಳೆ ಬರೋದು, ಸ್ನಾನ ಮಾಡದೇ ಇರೋದು, ಉಗಿತಾ ಇರೋದು, ಈ ಥರದ್ದೆಲ್ಲ ಸಮಸ್ಯೆಗಳಾಗ್ತಾನೆ ಇರುತ್ತೆ. ಸೊ ರಿಲೇಟೆಡ್ ಅದು. ಆದರೆ ಸನ್ಶೈನ್ ಇರಲಿಲ್ಲ ಆವಾಗಲೆಲ್ಲ. ಸಾಮಾನ್ಯವಾಗಿ ಮಳೆ ಬರೋದು, ಸೈಕ್ಲೋನ್ ಆಗೋದು, ಈ ಥರದ್ದೇ ಜಾಸ್ತಿ ಇರ್ತಿತ್ತು. ಸೊ ಅಂದರೆ ಸನ್ಶೈನ್ ಇಲ್ಲ ಅಂದರೆ ನನ್ನ ಮಗನೂ ಅಲ್ಲಿ ಏನೂ ಇಲ್ಲ. ಅದಕ್ಕೋಸ್ಕರ ಆ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರ್ತಾರೆ ಅವರು. ಅದೇ ಮಗ ಅಂತ ಎದೆ ತಟ್ಟು ಹೇಳ್ಕೊಳ್ಳೋಕ್ಕೋಸ್ಕರ ಹೋಗ್ತಾಯಿಲ್ಲ. ಹೋಗ್ತೀನಿ, ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ಅವನ ನಂಬರ್ 1 ತೋರಿಸ್ತಾ ಇರೋದು. ಸುಮಾರು ಒಂದು 5 ಸರಿ ತೋರಿಸ್ತಾವ್ರು ಅವನು ನಂಬರ್ 1. ಶಾಪಿಂದ ಬರ್ತಾ ಇದ್ದಾಳೆ ಈಚೆಗೆ ಅವನು, ಪಿಂಕ್ ಕಲರ್ ಬಟ್ಟೆ, ಹೆಬ್ಬೆಟ್ ತೋರಿಸ್ತಾನೀಗ. ಮಹೇಶ್ವರ ಲ್ಯಾಂಗ್ವೇಜ್ ಅವನು. ವೇಣು ಕುಬುದಳ ಗಂಡ ಇದಾಗ ಓಡಿಸ್ತಾ ಇರೋದು. ಎಡಿಡಾಸ್ ಆರ್ಗನೈಸ್ ಡಿವಿಡಿ ಬರ್ತಾ ಇರೋದು.
ಅತಿ ಅಮಾಯಕ, ಹಾಂ. ಅತಿ ಅಲ್ಲ ಸಾರಿ, ಹೆವಿ ಅಮಾಯಕ. ತಮಿಳ್ನಾಡು KH02 X6618 ಗಾಡಿ, ತಮಿಳ್ನಾಡಿಗೆ ಒಡೆಯರ್ಸ್ ಗಾಡಿ ಇದು. ತಮಿಳ್ನಾಡು ಗಾಡಿಗಳು ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀನಿ ನಾನು. ಕಡಿಮೆ ಅಂದ್ರೂ ಪ್ರತಿ ಅರ್ಧ ಗಂಟೆಗೆ ಒಂದೊಂದು ತಮಿಳ್ನಾಡು ಗಾಡಿಗಳನ್ನ ಚೆಕ್ ನೋಡ್ತಾನೇ ಇದ್ದೀನಿ ನಾನು. ಈ ಕಡೆಯಿಂದ ಹೋಗುವಾಗಲೂ ಗಲಾಟೆ ಮಾಡ್ತಾಯಿದ್ದ, ಹಾಡು ಕೇಳಿಸ್ಕೊಳ್ಳಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅಂತ ಪೃಥ್ವಿರಾಜ್ ಕುಮಾರ್ ಸ್ವಾಮಿ ಎಲ್ಲ ಸಾಂಗ್ ಪ್ಲೇ ಮಾಡ್ತಾ ಇರೋದು. ನೀವು ಯಾಕೆ ಕೆಲಸ ಮಾಡೋರಲ್ಲ, ನೀವು ಹೆಂಗಾರು ನಡೆಯುತ್ತೆ. ಲೇಡಿಲ್ವಾ ತಮಿಳ್ನಾಡು ಗಾಡಿಗಳು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀನಿ ಅಂತ. 39EZ0007 ನಂಬರ್ 1 ತೋರಿಸ್ತಾನೆ ಒಳಗಡೆಗಳು. ಅದು ನೋಡೋದಕ್ಕೆ ರಾಶಿ ಇವನ್ ಥರ ಇದ್ದಾನೆ. ಅವನ ಹೆಸರೇನು ಚರಣನ್ ಬಾಲಂಗೋಚಿ. ಕುಮುದ ಮತ್ತು ಕಂದಳ ಬಾಲಂಗೋಚಿಗಳವು. ದೊಡ್ಡವರು ಮಳೆಗಾಗೆಲ್ಲೋ ಜಾಗ ಸಿಕ್ಕಿಲ್ಲ ಅವ್ರಿಗೆ. ಆ್ಯಕ್ಚುಲಿ ಕುಮುದ ಮತ್ತು ಕಂದ ಇದೇ ಫ್ರೇಮಲ್ಲಿ ಸಿಕ್ಕಿದ್ದಲ್ವಾ, ಅದು ಪುರಿ ತಿಂತಾರೆ, ಕಳ್ಳೆ ಪುರಿ ತಿಂತಾರದು, ಪುರಿ ಖಾರ ತಿಂತಾರದು ಅವರು. ಅವಿಶ್ ಅವ್ರು ಆ್ಯಕ್ಚುಲಿ ಲಕ್ಷ್ಮಣ್ ಬಾಲಂಗೋಚಿಗಳು ಹಾಗಿದ್ರೆ. ಹ್ಯಾಂಡವರ್ ತೆಲಂಗಾಣ ಸ್ಟೇಟ್. ಇದು ಅಷ್ಟೇ ಫ್ರೀಡಮ್ ಗಾಡಿಗಳು ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ನೋಡಿದ್ದೀನಿ. ಸುಮಾರು ಒಂದು 10ರಿಂದ 15 ಗಾಡಿ ನೋಡಿದ್ದೀನಿ ಫ್ರೀಡಮ್ಗಳು. ಬಜಾಜ್ ಫ್ರೀಡಮ್ 10ರಿಂದ 15 ಗಾಡಿ ನೋಡಿದ್ದೀನಿ ನಾನು. ಬಹುಶಃ ಅಲ್ಲಿ ಮಾತಾಡ್ಬೇಕಾದ್ರೆ ಬೇರೆ ವೀಡಿಯೋಸ್ ಕವರ್ ಮಾಡ್ತಿರ್ತಾನಲ್ಲ, ಅವಾಗ ಅಕ್ಕಪಕ್ಕ ಪಾಸ್ ಆಗ್ತಿರೋದು ನೋಡಿರ್ತಾರೆ. ಇದು ತಮಿಳ್ನಾಡು ಗಾಡಿ, ತಮಿಳ್ನಾಡು 90Q6 ಅಂದರೆ ನಮ್ಮ ಮಮ್ಮಿನ ಕ್ಯೂ ಮಾಡ್ತೀನಿ ಅಂತ iQube ಗಾಡಿ ಹೋಗ್ತಾ ಇದೆ ಇಲ್ಲಿ. ಅಲ್ಬಾನಿಯಾ ಫೋರ್ಸ್. ಖುಷಿ KA09AA5435 ಐಶ್ವರ್ಯ ಯೋಜನೆ. ಖುಷಿ PS ಪುರಸ್ವಾಮಿ. ಖುಷಿ ಕುಮುದ. ಇದೇನೆಂದರೆ ಈಗ ಅಲ್ಲಿ ಊಟ ಮಾಡೋ ಕಡೆ ಎಲ್ಲ ಕಿರಿಕ್ ನಡೀತಲ್ಲ ಏನೇನೋ, ಸೇಮ್ ಅದಕ್ಕೆ ರಿಲೇಟೆಡ್ ಇದು. ಆದರೆ ಹೆಂಗೆ ನಿನ್ನ ಖುಷಿಯನ್ನು ಕಿತ್ಕೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರ್ಬೋದು. ಸಿಟಿ ಪೊಲೀಸ್ ಬಿಳಿ ಪಂಚೆಗಳು. ತಮಿಳ್ನಾಡು ಗಾಡಿನೂ ಹೈಡ್ ಆಗಿದೆ. ಹಿಂದ್ಗಡೆಯಿಂದ ಓದ್ತೀನಿ. ಗೋಕುಲ್ ತೊಗೊಬಂದು ಎಲ್ಲಿ ನಿಲ್ಲಿಸಿರೋದು ಸೋಳ ಮಗ. PN28BA 6908. ಹೆವಿ ಇನ್ನೋಸೆಂಟ್ ಅವನು. ರಾಂಗ್ ವೇಲ್ ಬೇಕಂತ ಹೋಗ್ತಿರೋದು, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ರಾಂಗ್ ವೇಲ್ ಹೋಗ್ತಿರೋದು. ಸೇಮ್ ಅದೇ ಕಂಟಿನ್ಯೂ. ಅಂದರೆ ತಮಿಳ್ನಾಡವರು
ಸರ್ಜಾ ಫ್ಯಾಮಿಲಿಗೆ ಐಶ್ವರ್ಯ ಅರ್ಜುನ್ ಕೂಡ ಹೋಲ್ಡ್ ಮೇಲೆ ಇಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಅವರು ಏನು ಎಡವಟ್ಗಳು ಮಾಡ್ಕೊಳ್ಳೋದಿಲ್ಲ, ಹಂಗೆ ಹಿಂಗೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಆ್ಯಕ್ಚುಲಿ. ಆದರೆ ಅವ್ರು ಈ ಥರ ಮಾಡೋದಿಲ್ಲ, ಇವ್ರು ಮಾತ್ರ ಮಾಡಿರೋದು ಅಂತ. ಅವರೆಲ್ಲ ಹಿಂಗೆ ಇದು ಗೋಕುಲದ ರೀತಿ ಇರ್ತಾರೆ ಅಂತ. ಕುಬಿದಳ ಕಂದನ ಬಾಲಂಗೊಚ್ಚಿ ಇದು. ಇವನು ಬಿಕಾರಿ ನನ್ನ ಮಗ, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕೆ ಕೂತಿರೋದು ಇವನು ಒಂದಲ್ಲ ಇವ. ವ್ಯಾಕ್ಸ್ ಮಂಜುಳ ಬಾಳಂಗೊಚ್ಚಿ. ಅದು ಆ್ಯಕ್ಚುಲಿ ಏನಿಗೆ ಗೊತ್ತಾ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ನೆನ್ನೆ ಕಡ್ಕೊಳಕ್ಕೆ ಹೋಗಿನಲ್ಲ, ದೇವಸ್ಥಾನದ ಹತ್ರ ಪ್ರಸಾದ ಕೊಡ್ತಾರೆ ಹೋಗು ಅಂತ ಕಡ್ಕೊಳ ರಮೇಶ್ ಹೇಳ್ದ. ಸೊ ದೇವಸ್ಥಾನದ ಹತ್ರ ಹೋದೆ, ಖಾರ ಪೊಂಗಲ್ ಕೊಡ್ತಾರೆ ಹೋಗು ಅಂತ. ಹೋದ್ರಲ್ಲಿ ಯಾರು ಏನು ಊಟ ಕೊಟ್ಟಿದ್ದು, ಪ್ರಸಾದ ಕೊಟ್ಟಿದ್ದು ಕುರುಹು ಕೂಡ ಇರಲಿಲ್ಲ. ಆದರೆ ಅಲ್ಲಿ ಯಾರೋ ಒಬ್ಬರು ಊಟ ಮಾಡ್ತಿದ್ದವರು, ಯಾರೋ ಒಬ್ಬ ವ್ಯಕ್ತಿಗೆ ವಯಸ್ಸಾದವನಿಗೆ ತಟ್ಟೆಗೆ ಇಡ್ಲಿ ತಿಂಡಿ ಹಾಕ್ಕೊಟ್ರು. ಸೊ ನಾನು ನೋಡಿದ್ನೆಲ್ಲ ಕೊಡಿ ಅಂದ್ಬಿಟ್ಟು ನಾನು ಇಸ್ಕೊಂಡು ತಿಂದೆ. ಆ್ಯಕ್ಚುಲಿ ಹೊಟ್ಟೆ ಸಿಗ್ತಾಯಿತ್ತು, ಏನು ಕೊಡ್ತಾರೆ ನೋಡು ಅಂದ್ಬಿಟ್ಟು ಇಸ್ಕೊಂಡು ತಿಂದೆ. ಸೊ 3 ಇಡ್ಲಿ ಮತ್ತು ಏನೋ ಬಿಸಿ ಬೆಲ್ದನ ಥರ ಇತ್ತು, ಏನಪ್ಪ ಸ್ವೀಟ್ ಪೊಂಗಲ್ ಕೊಟ್ಟರು. ಸೊ ತಿಂದೆ. ಆ್ಯಕ್ಚುಲಿ ಅದು ಹೆಂಗೆ ಕೊಟ್ಟಿದ್ದವರು ಅಂದರೆ ಯಾರೋ ಹುಡುಗಿ ಕೊಟ್ಬಿಟ್ಟು ಅವ್ರ ಮಗಳಿಗೆ ಕೊಟ್ಬಿಟ್ಟು ತಗೊಳವ ಕೊಟ್ಬಿಡ್ಬಿಟ್ಟು ಅವಳ ಕೈ ಕೊಡಿಸಿದ್ರು. ಅದನ್ನೇ ಇಲ್ಲಿ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅದಕ್ಕೆ ತಮಿಳ್ನಾಡು ಗಾಡಿ ಹೋಗಿದ್ದು. ಅಡಾಡ ಎಲ್ಲ ಕಡೆ ಅಟಕಾಯಿಸ್ಕೊಬಿಡೋರು ಅವರು, ಇನ್ಕ್ಲೂಡಿಂಗ್ ಹಿಯರ್. ಎಲ್ಲ ಕಡೆ ಸುತ್ತಾಗುತ್ತೆ, ಯಾವ ದಿಕ್ಕಿಗೆ ಹೋದರೂ ಜನ ಆಗಿದ್ದಾರೆ. ಈಗ ಒಳಗೆ ಬಂದು ಕೂತ್ಕೊಂಡು 5 ನಿಮಿಷ ಆಗಿಲ್ಲ ಅವರು, ಕೂತೇ ಇಲ್ಲ ಇನ್ನೂ ಕೆಳಕ್ಕೆ. ನಾನು ಕಡ್ಕೊಳ್ಳೋ ರಮೇಶ್ ಬಾಲಂಗೊಚ್ಚಿ ಅವನು. ಈ ಕಡೆ ರೈಲ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕುಮಾರ್ ಬಾಲಂಗೊಚ್ಚಿ ಕೂತಿದ್ದಾನೆ. ಅಲ್ಲಿದ್ದಾನೆಲ್ಲ, ಅಲ್ಲಿ ಕೂತ್ಕೊಂಡು ಬ್ಲೂ ಕಲರ್ ಬಟ್ಟೆಲ್ಲಿ ಮಾತಾಡ್ತಾನೆ ಕುಮಾರಸ್ವಾಮಿ ಬಾಲಂಗೊಚ್ಚಿ ಅವನು. ಇಲ್ಲಿ ಯಾರೋ ಪಾದ ತೋರಿಸ್ಕೊಂಡು ತಿಗ ತೋರಿಸ್ಕೊಂಡು ಮಲಗಿರೋದು ಇವನು. ಅಲ್ಲಿ ಆ ಕಡೆ ಇಬ್ಬರು ಈ ಕಡೆಗೆ ತಿರ್ಕೊಂಡು ಕೂತ್ಕೊಂಡಿರೋದು. ಅದು ಏನಕ್ಕೆ ಅಂದರೆ ನಾನು ದೇವಸ್ಥಾನ ಕಡೆ ತಿರ್ಕೊಂಡು ಕೂತ್ಕೊಳ್ಳಿರಲ್ಲ ಅಂತ. ನಾನು ಅಲ್ಲೋ ಕೂತ್ಕೊಳ್ತೀನಿ ಆ್ಯಕ್ಚುಲಿ ಬಿಸಿಲು ಕಾಯೋದಕ್ಕೆ. ಸೊ ಅದಕ್ಕೋಸ್ಕರ ನಾನು ಆ ಕಡೆ ಕೂತ್ಕೊಂಡ್ರೆ ನನ್ನ ಅಪೋಸಿಟ್ ಸೈಡಲ್ಲಿ ಕೂತ್ಕೊಳ್ಳೋಕ್ಕೋಸ್ಕರ ಅವ್ರುಗಳು ಅಲ್ಲಿ ಕೂತಿರೋದು. ನೀರು ಹಿಡ್ಕೊಳಕ್ಕೆ ಹೋಗ್ತೀನಿ, ಅವಾಗ ಮುಖಗಳು ಕವರ್ ಮಾಡ್ತೀನಿ ಅವ್ರದ್ದು. ಬಾಲುಗಿಲೆಲ್ಲ ಹಿಡ್ಕೊಬತ್ತಾನ. ಇನ್ನೊಂದ್ಸರಿ ಕೆಲಸ ಕೊಡ್ತೀನಿ ಅಂತ ಕೆಲ್ಸಕ್ಕೆ ಕರೆದಿದ್ದೆ ನನ್ನ. ಸೊ ಹೇಳ್ತೀನಿ ಅಂದ್ಬಿಟ್ಟು ಸುಮ್ಮನಾಗೋಗಿದೆ. ಸೊ ಅವಾಗಿಂದ ನಾನು ಈ ಸುತ್ತಮುತ್ತ ಕಾಣಿಸ್ಕೊತಾನೆ ಇರ್ತದೆ. ಅದಕ್ಕೆ ಕೆಲಸ ಆಫರ್ ಮಾಡೋಕ್ಕಿಂತ ಮುಂಚೆನೇ ದೇವಸ್ಥಾನ ಪಾರ್ಕಲ್ಲಿ ತುಂಬ ಸಾರಿ ಕಾಣಿಸ್ಕೊಳ್ತಿದ್ದ. ಈಗ ಮತ್ತೆ ಕಾಣಿಸ್ಕೊಳ್ತಿರೋದು. ಯಾರೋ ಇಬ್ಬರು ಕ್ಯಾಂಡಿಡೇಟ್ಗಳು ಹೊಸ ಎಂಟ್ರಿ. ಬಾಲು ಅಂದರೆ ಬಾಲ್ ಥರ ಇಲ್ಲಿಂದ ಅಲ್ಲಿಗೆ ಒದ್ದಾಡ್ತೀವಿ ಅಂತ. ಅದಕ್ಕೆ ಊಟದ ಅವನ ಹೋಟ್ಲವನು, ಅದಕ್ಕೆ ಅವನ ಕಲೆ ತೊಗೊಬಂದಿರೋದು. ಏನಕ್ಕೆ ಅಂದರೆ ಊಟಕ್ಕೆ ಇನ್ನು ಇಲ್ಲಿಂದ ಅಲ್ಲಿಗೆ ಎಸ್ತಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಆ್ಯಕ್ಚುಲಿ ಅದು ಯೂರಿನ್ ಫಾರ್ಮುಲಾ. ಇಲ್ಲಿಂದ ಅಲ್ಲಿಗೆ ಆ್ಯಕ್ಚುಲಿ ಈಗ ಅದನ್ನೇ ಕಂಪ್ಲೇಂಟ್ ಲೆಟರ್ ಡ್ರಾಫ್ಟ್ ಮಾಡ್ತಾ ಇರೋದು ನಾನು. ಅದಕ್ಕೆ ಬಂದ್ರಿಗೆ ಇನ್ನೂ ಹೋಗಿಲ್ಲ. ಆ ಥರ ದೋಡಿ ಸಾಕಾಗೋಯ್ತು ಇವರು. ಈಗ ಬಗ ತೊಳ್ಕೊಬರಕ್ಕೆ ಹೋಗಿದೆ. ಬಗ ತೊಳ್ಕೊಂಡು ವಾಟರ್ ಬಾಟ್ಲ್ ಇಟ್ಕೊಬಂದೆ. ಕಡ್ಬಿಟ್ಕೊಂಡು ನೋಡ್ತಾ ಇದ್ದ, ಕಡ್ಬುಚ್ಕೊಂಡ ಈಗ. ಸೊ ಮತ್ತೆ ಕವರ್ ಮಾಡ್ತೀರಾ ನನ್ನ ಮಗನ. ಸಾಬೂನು ತೋರಿಸ್ಕೊಂಡು ಮಾಡಿರೋದು ಆ ಕಡೆಗೆ. ಬೆಳಗ್ಗೆಯಿಂದೆಲ್ಲ ಜನ ಓಡಾಡ್ತಾಯಿದ್ರು, ಅದಕ್ಕೆ ನೋಡಿದೆ. 10 ರೂಪಾಯಿ ಕಾಯಿನ್ಗಳಲ್ಲ ಬಡ್ಡೆ ಕ್ಲೀಲಿರೋರು, ಅದನ್ನ ಕರ್ಕೊಂತಾರೆ.
ಅಲ್ಲಿ ಆ ಬೋಳಿ ಮಗ ಮಲಗಿರೋ ಎಷ್ಟು ಚಂದ. ಇಲ್ಲಿ ನಾ ಕೂತಿದ್ದೆ, ಅಲ್ಲಿ ಮಲಗಿರೋದು ಹಂಗೆ. ಪಾದ ತೋರಿಸ್ತಾರೆ, ತಿಗ ತೋರಿಸ್ತಾ, ಈಗ ಸಾಬೂನು ತೋರಿಸ್ತಾ ಇರೋದು. ಮುಖ ಕವರ್ ಮಾಡ್ತೀವಿ, ನಾನು ಮುಖ ತೋರಿಸ್ತೀನಿ. ಮಿಕ್ಕಿದೆಲ್ಲ ಇನ್ನೊಂದು ಸರಿ ತೋರಿಸ್ತಾರೆ ಪೊಲೀಸರು ಹಿಡಿದು. ಸೀತಾಬಳ್ಳಾಳ್ ತಮಿಳ್ ನ್ಯೂಸ್ ಪೇಪರ್ ಅದು. ಇಲ್ಲಿ ಬೆನ್ನು ತೋರಿಸ್ತಾ ಇರೋದು ಈಗ. 343 ಇರಬೇಕು, ನಾಟ್ ಶ್ಯೂರ್. K09F 343 ಇರಬೇಕು, ನಾಟ್ ಶ್ಯೂರ್. ಹೋಗೆ ಅಬ್ಬಬ್ಬಬ್ಬ, ಎದುರು ಕಾಣ್ತಿರೋದಲ್ಲ ಮಂಜು ಅಲ್ಲ, ಹೋಗೆ ಉಸಿರಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಆ ರೇಂಜಿಗೆ ಹೋಗಿ ಬಿಡ್ತಾ ಇದೆ. ಈ ಕಾರು ಚೆನ್ನಾಗಿದೆ. ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೇನೆ. ಪಾದಗಳು ತೋರಿಸ್ತಾ ಇರೋದು ಇವನು. ಆ್ಯಕ್ಚುಲಿ ಅಲ್ಲಿ ಏನೋ ಮಾತಾಡ್ತಿರೋದು ಅಂದರೆ ಮುದುಕ ಆಗ್ಬಿಟ್ಟ ಅಂತ, ವಯಸ್ಸಾಗೋಯ್ತು, ಮುದುಕ ಆಗ್ಬಿಟ್ಟ ಅವನು, ಹಂಗೆ ಹಂಗೆ ಅಂತ ಮಾತಾಡ್ತಾ ಇರೋದು. ಅದು ನಂಬರ್ 1 ಜಾಗ ಇಟ್ಕೊಂಡಿರೋದು ಹೆಡ್. ಅಂದರೆ ನವೀನಿಗೆ ವಯಸ್ಸಾಗೋಯ್ತು ಅಂದ್ಬಿಟ್ಟು ಎಲ್ಲನೂ ಅಕ್ವೈರ್ ಮಾಡ್ಕೊಳ್ತೀವಿ ನಾವು. ನವೀನ ಮುದುಕ ಆಗ್ಬಿಟ್ಟ, ಅವ್ನು ವಯಸ್ಸಾಗೋಯ್ತು ಅಂದ್ಬಿಟ್ಟು ನಾವೆಲ್ಲ ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಜೊತೆಗೆ ಈಗ ಇದೇ ಅದ್ಭುತ, ಕಿತ್ತೆ ಇಟ್ಬಿಡೋರ. ಈಗ ನೀರು ಇಟ್ಕೊಳ್ತಿದೆ ಸುಮಾರು ದಿವಸದಿಂದ, ಕಿತ್ತೆ ಇಟ್ಬಿಟ್ಟಿದ್ದಾರೆ ಅದನ್ನು. ಇಲ್ಲೂ ಎಲ್ಲ ಫಿಲಪ್ ಆಗಿದೆ ಬಹುಶಃ, ನೋಡಿರೋ ಪ್ರಕಾರ ಫಿಲಪ್ ಆಗಿದೆ. ಇಲ್ಲ ಖಾಲಿ ಇದೆ. ಅಲ್ಲೇನಕ್ಕೆ ಅದು ಬಿಟ್ಬಿಟ್ಟು ಇದ್ಬಿಟ್ಟಿದೆ, ಅದನ್ನು ಬಿಟ್ಟು ಅವನು ಕೂದಲೆಲ್ಲ ಆಡಿಸ್ತಾ ಕೂತಾನ ನಮ್ಮ ಮನೆಕ್ಕೆ. ಓಡೋಡೋಡೋಡೋಡೋ ಅಷ್ಟೇ ಅಲ್ಲ, ಇಲ್ಲಿ ಪೆಟಿಕೋಟು ಇವಾಗ ನಮ್ಮ ಮಮ್ಮಿಯ ಬಲಂಬಚ್ಚಿಗೆ ಅಲ್ಲಿ 3ನೇ ಪ್ಲ್ಯಾಟ್ಫಾರ್ಮ್ ಅದು. 3ನೇ ಪ್ಲ್ಯಾಟ್ಫಾರ್ಮಲ್ಲಿ ನೀರು ಹಿಡಿತಾ ಇದ್ದಾನೆ. 1ನೇ ಪ್ಲ್ಯಾಟ್ಫಾರ್ಮಲ್ಲಿ ನೀರು ಖಾಲಿಯಾಗಿದೆ, ಮತ್ತು ಚಾರ್ಜರ್ ಇಲ್ಲ, ಚಾರ್ಜು ಫಿಲಪ್ ಆಗಿದೆ. ಅದೇ ಇವನು ಇದು ಮೈಸೂರು ತಿಂಡೀಸ್. ಅದೇ ಆ್ಯಕ್ಚುಲಿ ಏನು ಸ್ಟೋರಿ ಅದು ಅಂದರೆ, ಶ್ರುತಬಳ್ಳಾಳ್ದು ಏರಿಯಾ ಕವರ್ ಮಾಡ್ಕೊಳ್ತೀವಿ ಅಂತ. ನಾನು ಆ್ಯಕ್ಚುಲಿ ICNG ಓಡಿಸೋದಿಲ್ಲ ಅಂದ್ಬಿಟ್ಟು ನಮ್ಮ ಮಮ್ಮಿದು ನೈಟ್ ಪೊಸಿಷನ್ ತೊಗೊಳ್ಳಲ್ಲ. ಆಳು ಮೂಲದ ಶಶಿ ಮೇಳದೆಲ್ಲ ನಾನು ಅಪ್ಲೈ ಮಾಡಿದ್ನಲ್ಲ, ಅದಕ್ಕೆ ರಿಲೇಟೆಡ್ ಇದೆಲ್ಲ. ಜೊತೆಗೆ ಶ್ರುತಬಳ್ಳಾಳ್ ಐಶ್ವರ್ಯ ಅರ್ಜುನ್ ಅಂದರೆ ಹೆಲ್ಪ್ ಬೇಡ, ಸರ್ಜಾ ಫ್ಯಾಮಿಲಿಯಿಂದ ಹೆಲ್ಪ್ ಬೇಡ ಅಂತ ಹೇಳಿದ್ದೆ. ಸೊ ಅದಕ್ಕೆ ನಂಬರ್ 1 ಕವರ್ ಮಾಡಿಕೊಂಡು ನಂಬರ್ 2, ನಂಬರ್ 3 ಬಿಟ್ಟಿದ್ದಾರೆ. ನಂಬರ್ 1ನಲ್ಲಿ ಇದ್ದಿದ್ದು ಇದು ಫಿಲ್ಟರ್ ಕೂಡ ಹಾಳು ಮಾಡಿದ್ದಾರೆ. ಹೆಲ್ಮೆಟ್ ಇಟ್ಕೊಂಡು ನನ್ನ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗಿಂದನೂ ಅಲ್ಲೇ ನಿಂತ್ಕೊಂಡಿದ್ದಾನೆ. ಹೆಲ್ಮೆಟ್ ಮತ್ತು ಬಾಲ್ಯಾಂಗ್ವೇಜ್ಗೆ ಈಗ ಮುಂದೆ ಓಡಾಡ್ತಾನಲ್ಲ ಅವನು. ಯಾಕೋ ಏನೋ ಹೇಳೋದ ಅಂದ್ಕೊಂಡು ಕ್ಯಾಮ್ರಾ ತೆಗೆದೆ. ನೀವು ನಿನ್ನೇನೋಕೋ ಬಂದ. ಆ್ಯಕ್ಚುಲಿ ಇಲ್ಲಿ ಪಾರ್ಕ್ ಒಳಗಡೆ ಇರೋ ಹುಡುಗರಿಗೆ ಊಟ ಸಪ್ಲೈ ಮಾಡ್ತಿದಾರಲ್ಲ ಆ ವ್ಯಕ್ತಿ ಒಂದ್ಸರಿ ಗೇಟ್ ಅದು ಕವರ್ ಮಾಡಿದೆ ಅವ್ರನ್ನ ವಿಡಿಯೋದಲ್ಲಿ. ಸೊ ಆ ವ್ಯಕ್ತಿ ಯಾರೋ ಹುಡ್ಕಾಡ್ತಿದ್ರು ಊಟ ಕೊಡೋದಕ್ಕೆ. ಸೊ ಯಾರು ಅವರು ವಿನಯ್ ಯಾರೋ ಬೆಳೆದ್ರು ಕೂತ್ಕೋತಿದ್ನಲ್ಲ ಅವ್ನು ಹುಡ್ಕಾಡ್ತಿದ್ರು. ಸೊ ಅವ್ನು ಇರಲಿಲ್ಲ. ಅದಕ್ಕೆ ತಗೊಳ್ಳಿ ನೀವೇ ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟರು, ಮನೆ ಊಟ ಅಂದ್ಬಿಟ್ಟು ಕೊಟ್ಟರು. ಸೊ ನಾನು ತಿಂದೆ. ಇಲ್ಲಿ ನಾಯಿ ಹುಡುಕಾಡ್ತಿದ್ದಲ್ಲ, ಇದು ನಾನ್ ವೆಜ್ ತಿಂತಾಯಿದ್ದ ನಾಯಿ. ಇದು ಎಲ್ಲ ಬರೀ ಇದೆ. ಸಂತೋಷ್ ಟೈಟಲ್ ಥೀಮ್ ಅದು.
ಅವನ ಹೆಸರು ಮಂಜುನಾಥ್ ಹೆಸರು ಸಂತೋಷ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಊಟಕ್ಕೆ ಹೋಗಿಲ್ವಲ್ಲ ಇವತ್ತು, ಪ್ರಸಾದ ಇದೆ, ಅದಕ್ಕೆ ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಲ್ಲೊಬ್ಬ ಸೊಂಟ ಸುತ್ತದು, ಸೊಂಟ ಸುತ್ತ ಇದು ಮಾತ್ರ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಪಾರ್ಕಲ್ಲಿ ತುಂಬ ಜನ. ಅಂದರೆ ಆನಂದ ಆಗಲಿ ಅಂತ ನನಗೆ ಮನೆ ಊಟ ಆಗ್ಬಿಟ್ಟು ತಂಗಳನ್ನ ಸಾಂಬಾರು ತಂದು ಕೊಟ್ಟಿದ್ದಾರೆ. ಆ ನಾಯಿಗೆ ಮೂಳೆಗಳು ಹಾಕಿದ್ದಾರೆ. ಅಂದರೆ ಅಲ್ಲಿ ಯಾರೋ ನಾನ್ ವೆಜ್ ತಿಂದ್ಬಿಟ್ಟು ನಾನು ಕುತ್ಕೊಳ್ಳೋ ಜಾಗದಲ್ಲಿ ಮುಂದ್ಗಡೆ ಕರೆಕ್ಟಾಗಿ ಇಟ್ಬಿಟ್ಟು ಹೋಗಿರೋದು. ಅಂದರೆ ನಾವು ನಾನ್ ವೆಜ್ ತಿಂದಿದ್ದೀವಿ, ನಿನಗೆ ವೆಜ್ ಹಾಕಿದ್ದೀವಿ, ಅದು ತಂಗಳು ಹಾಕಿದ್ದೀವಿ ಅಂತ ತೋರಿಸೋದಕ್ಕೆ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಇನ್ನು ಆ್ಯಕ್ಚುಲಿ ಬಸವರಾಜು ಅಲ್ಲ, ಬಸಪ್ಪ, ಮೈಲಾರಿ ಹೋಟ್ಲು ಬಸಪ್ಪ ಅಂತಾರ ಹುಡುಗಿರು ನೋಡೋಕೆ ಬರೋದು ಪಾರ್ಕ್. ಈಗ ರೀಸೆಂಟ್ ಡೇಸಲ್ಲಿ ಶುರು ಮಾಡ್ಕೊಂಡಿರೋದು ಇವನು. ಬಸಪ್ಪ ಅಲ್ಲೆಲ್ಲ ಸೋಸ್ಕೊಂಡು ಅಲ್ಲಿ ಇದ್ರ ಹತ್ರ ಕುತ್ಕೊಂಡು ಆಡ್ತಾ ಇದ್ದಾನೆ. ಅಲ್ಲಿ ಆ್ಯಕ್ಚುಲಿ ಪಾರ್ಕಲ್ಲಿ ಕಡಿಮೆ ಅಂದರೆ ಒಂದು 4 ಜನ ಕಪಲ್ಸ್ ಇದ್ದಾರೆ ಈಗ, 4 ಜನ. ಅದರಲ್ಲಿ ಇಬ್ಬರನ್ನ ಬಸಪ್ಪ ಟಾರ್ಗೆಟ್ ಮಾಡ್ತಾಯಿದ್ದಾನೆ ಅವೆಲ್ಲ ಬಚ್ಚಿಟ್ಕೊಂಡು. ಈಗ ಹೊಸ ಎಂಟ್ರಿ ಕೊಟ್ಟ ಈ ಹುಡುಗ. ಸೈಕಲ್ ತೊಗೊಬಂದು ಅಲ್ಲಿ ಪಾರ್ಕಲ್ಲಿ ದೇವಸ್ಥಾನದಲ್ಲಿ ನಿಲ್ಲಿಸೋದು. ಸೈಕಲ್ ತೊಗೊಬಂದು ದೇವಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದು ಲೈನ್ ಹೊಡಿಯೋದು ಹುಡುಗಿರಿಗೆ.